ನೋಡೋಕೆ ಕಪ್ಪು ಆದ್ರೆ ಆರೋಗ್ಯಕ್ಕೆ ಉಪಯುಕ್ತ ಅಂತ ಹೇಳಲಾಗುವ ಈ ಬೆಳ್ಳುಳ್ಳಿ ಬಗ್ಗೆ ನಿಮ್ಗೆ ಗೊತ್ತಾ? ಸಾಮಾನ್ಯ ಬೆಳ್ಳುಳ್ಳಿಗಿಂತ ಇದರ ಬಣ್ಣ, ರುಚಿ, ವಾಸನೆ ಎಲ್ಲವೂ ಕೂಡ ವಿಭಿನ್ನ. ಹಾಗಾದ್ರೆ ಈ ಕಪ್ಪು ಬೆಳ್ಳುಳ್ಳಿ ಅಂದ್ರೇನು? ಇದರಿಂದ ನಿಜವಾಗಿಯೂ ಏನು ಪ್ರಯೋಜನ? ಬನ್ನಿ ತಿಳಿಯೋಣ. ನಾವು ಸಾಮಾನ್ಯವಾಗಿ ಅಡುಗೆಯಲ್ಲಿ ಬಳಸುವ ಬೆಳ್ಳುಳ್ಳಿ ಕೇವಲ ರುಚಿ ಹೆಚ್ಚಿಸುವ ಪದಾರ್ಥವಲ್ಲ, ಇದರಲ್ಲಿ ಹಲವು ಉಪಯುಕ್ತ ಸಂಯುಕ್ತಗಳಿವೆ. ಆದರೆ ಸಾಮಾನ್ಯ ಬೆಳ್ಳುಳ್ಳಿಯನ್ನೇ ಕೆಲವು ವಾರಗಳ ಕಾಲ ನಿಯಂತ್ರಿತ ರೀತಿಯಲ್ಲಿ ವಯಸ್ಸಾಗಲು ಅಥವಾ ಪರ್ಮೆಂಟ್ ಆಗಲು ಬಿಡಿಸಿದಾಗ ಅದರ ಎಸಳುಗಳು ನಿಧಾನವಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಇದನ್ನೇ ಕಪ್ಪು ಬೆಳ್ಳುಳ್ಳಿ ಎಂದು ಕರೆಯಲಾಗುತ್ತದೆ. ಕಪ್ಪು ಬೆಳ್ಳುಳ್ಳಿಯಲ್ಲಿ ಹಲವು ಉತ್ಕರ್ಷಣ ನಿರೋಧಕ ಸಂಯುಕ್ತಗಳು ಅಂದರೆ ಆಂಟಿ ಆಕ್ಸಿಡೆಂಟ್ ಇವೆ. ಇವು ದೇಹದಲ್ಲಿ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ಆಗುವ ಹಾನಿಯನ್ನ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಇದರಲ್ಲಿರುವ ಕೆಲವು ಸಂಯುಕ್ತಗಳು ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯಕ್ಕೆ ಸಹಾಯಕವಾಗಿರಬಹುದು. ಕೆಲವು ಅಧ್ಯಯನಗಳಲ್ಲಿ ಕಪ್ಪು ಬೆಳ್ಳುಳ್ಳಿ ಸೇವನೆಯ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಎಂಬ ಸೂಚನೆಗಳು ಕೂಡ ಕಂಡುಬಂದಿವೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ, ಕಪ್ಪು ಬೆಳ್ಳುಳ್ಳಿ ಆರೋಗ್ಯಕರ ಆಹಾರದ ಭಾಗವಾಗಬಹುದು, ಆದರೆ ಇದು ಯಾವುದೇ ಕಾಯಿಲೆಗೆ ಔಷಧಿ ಅಥವಾ ಚಿಕಿತ್ಸೆಯ ಪರ್ಯಾಯವಲ್ಲ. ವಿಶೇಷವಾಗಿ ರಕ್ತದೊತ್ತಡ ಅಥವಾ ಕೊಲೆಸ್ಟ್ರಾಲ್ಗೆ ವೈದ್ಯರು ನೀಡಿರುವ ಔಷಧಿಗಳನ್ನ ಕಪ್ಪು ಬೆಳ್ಳುಳ್ಳಿಗಾಗಿ ನಿಲ್ಲಿಸಬಾರದು. ಇದರ ಪ್ರಯೋಜನಗಳ ಬಗ್ಗೆ ಇನ್ನಷ್ಟು ಸಂಶೋಧನೆಯ ಅಗತ್ಯವೂ ಕೂಡ ಇದೆ. ಹಾಗಾದ್ರೆ ಸಾಮಾನ್ಯ ಬೆಳ್ಳುಳ್ಳಿಗಿಂತ ಕಪ್ಪು ಬೆಳ್ಳುಳ್ಳಿಯನ್ನೇ ಯಾಕೆ ಕೆಲವರು ಇಷ್ಟಪಡ್ತಾರೆ? ಅದಕ್ಕೆ ಮುಖ್ಯ ಕಾರಣ ರುಚಿ ಮತ್ತು ವಾಸನೆ. ಹಸಿ ಬೆಳ್ಳುಳ್ಳಿ ತಿಂದ ನಂತರ ಬಾಯಲ್ಲಿ ಉಳಿಯುವ ಆ ತೀವ್ರವಾದ ವಾಸನೆ ಕಪ್ಪು ಬೆಳ್ಳುಳ್ಳಿಯಲ್ಲಿ ಕಡಿಮೆ ಇರುತ್ತದೆ. ಇದರ ರುಚಿ ಕೂಡ ಸಾಮಾನ್ಯ ಬೆಳ್ಳುಳ್ಳಿಯಂತೆ ಖಾರವಾಗಿರುವುದಿಲ್ಲ. ಬದಲಿಗೆ ಸ್ವಲ್ಪ ಸಿಹಿಯಾದ ರುಚಿ, ಮೃದುವಾದ ವಿನ್ಯಾಸ ಮತ್ತು ಕೆಲವೊಮ್ಮೆ ಜಲ್ಲಿಯಂತಿರುವ ಟೆಕ್ಸ್ಚರ್ ಹೊಂದಿರುತ್ತದೆ. ಕಪ್ಪು ಬೆಳ್ಳುಳ್ಳಿಯ ಎಸಳುಗಳನ್ನ ನೇರವಾಗಿ ತಿನ್ನಬಹುದು. ಅಷ್ಟೇ ಅಲ್ಲದೆ ಸೂಪ್, ತರಕಾರಿ, ಸಾಸ್ ಮತ್ತು ಬ್ರೆಡ್ಗಳಲ್ಲೂ ಕೂಡ ಬಳಸಬಹುದು. ಆದರೆ ಆರೋಗ್ಯದ ವಿಚಾರದಲ್ಲಿ ಒಂದು ನಿಯಮ ಮುಖ್ಯ. ಅತಿಯಾದರೆ ಅಮೃತವೂ ಕೂಡ ವಿಷ. ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ್ರೆ ಕೆಲವರಿಗೆ ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಬಹುದು. ಹೀಗಾಗಿ ನಿಮ್ಮ ದೇಹಕ್ಕೆ ಹೊಂದುವಂತೆ ಸೀಮಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. ಹಾಗಾದ್ರೆ ಕಪ್ಪು ಬೆಳ್ಳುಳ್ಳಿ ಆರೋಗ್ಯಕರ ಆಹಾರದ ಒಂದು ಭಾಗವಾಗಬಹುದು, ಆದರೆ ಇದನ್ನು ಯಾವುದೇ ಕಾಯಿಲೆಯ ಚಿಕಿತ್ಸೆ ಎಂದು ಪರಿಗಣಿಸಬಾರದು.